ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಆರ್ ಕಿಪಯಣ. ಎಲ್ಲ ನನ್ನ ಚಾನಲ್ಗೆ ಹೊಸದಾಗಿ ಸಬ್ಸ್ಕ್ರೈಬ್ ಆಗಿದ್ರು ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ನಿಮ್ಮ ಪ್ರೀತಿ ಹಾಗೆ ಇರಲಿ. ಇವತ್ತು ನಮ್ಮ ವಿಷಯ ನಾರ್ಮಲ್ ವ್ಲಾಗ್ ಆಗಿರಲ್ಲ, ಏಂಜಲ್ ನಂಬರ್ಸ್ ಬಗ್ಗೆ ಹೇಳ್ತಿದ್ದೀನಿ. ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ, ಎಲ್ಲೂ ಸ್ಕಿಪ್ ಮಾಡಿಬಿಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಟೈಮ್ ವೇಸ್ಟ್ ಮಾಡೋದು ಬೇಡ. ನನಗೆ ಗೊತ್ತಿರೋ ಮಟ್ಟಿಗೆ ಅಷ್ಟಾಗಿ ಯಾರು ಏಂಜಲ್ ನಂಬರ್ಸ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಏಂಜಲ್ ನಂಬರ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೇಬೇಕು. ಸಡನ್ನಾಗಿ ನಾವು ಫೋನ್ ಓಪನ್ ಮಾಡಿದಾಗ ನಮ್ಮ ವಾಲ್ಪೇಪರಲ್ಲಿ ಯಾವುದಾದ್ರೂ ಒಂದು ನಂಬರ್ ಕಾಣಿಸುತ್ತೆ ಅಲ್ವಾ, ಆ ನಂಬರ್ ಹಿಂದೆ ಒಂದು ಸೀಕ್ರೆಟ್ ಅಡಗಿರುತ್ತೆ ಅಂತ ನಿಮ್ಗೇನಾದರೂ ಗೊತ್ತಿರುತ್ತಾ? ಹೌದು, ದಟ್ಸ್ ದ ಸೀಕ್ರೆಟ್ ವೇರ್ ಯೂನಿವರ್ಸ್ ಈಸ್ ಗೋಯಿಂಗ್ ಟು ಟೆಲ್ ಯು ಅ ಸೀಕ್ರೆಟ್ ಮೆಸೇಜ್ ಫಾರ್ ಯು. ಅಫ್ಕೋರ್ಸ್ ನಾವೆಷ್ಟೇ ಬೇಜಾರಲ್ಲಿದ್ದರೂ ಯೂನಿವರ್ಸ್ ಒಂದಲ್ಲ ಒಂದು ರೀತಿ ನಮಗೆ ಸೈನ್ ಕೊಡ್ತಾನೆ ಇರ್ತಾರೆ. ಸೊ ದಟ್ ನಾವು ಮಾಡಬೇಕಾಗಿರೋದಷ್ಟೇ ಓಪನ್ ದ ಮೈಂಡ್ ಆ್ಯಂಡ್ ಬಿ ಓಪನ್ ಫಾರ್ ದ ಆಪರ್ಚುನಿಟೀಸ್ ಅಂತ ಹೇಳ್ತೀನಿ ನಾನು. ಆ್ಯಂಡ್ ಆಲ್ಸೋ ನಾವು ಮಾಡೋ ತಪ್ಪೇನು ಗೊತ್ತಾ, ಯೂನಿವರ್ಸ್ ನಮ್ಮ ಜೊತೆ ಮಾತಾಡ್ತಿದೆ ಅಂದರೆ ನಾವು ಸುಮ್ಮನಾಗ್ಬಿಡ್ತೀವಿ. ಅಷ್ಟೇ ಅಲ್ಲ, ನಾವು ಕೂಡ ಯೂನಿವರ್ಸ್ ಜೊತೆ ಕಾಂಟ್ಯಾಕ್ಟ್ ಮಾಡಬೇಕು, ನಾವು ಕೂಡ ಮಾತಾಡಬೇಕು. ಯೂನಿವರ್ಸ್ ಹೀಗಾಗ್ತಿದೆ ಹಾಗಾಗ್ತಿದೆ ಅಂತ. ಆಲ್ಮೋಸ್ಟ್ ಆಲ್ ನಾವು ಮಾಡೋ ತಪ್ಪೇ ಇದು. ಏನೋ ಒಂದು ನೋಡ್ತೀವಿ ಅಂದರೆ ಅದನ್ನು ಅಲ್ಲೇ ಬಿಟ್ಬಿಡ್ತೀವಿ. ಅದು ಏನೋ ಒಂದು ಆಗಿರುತ್ತೆ ಅಂದರೆ ಯು ಶುಡ್ ಬಿ ಆಲ್ವೇಸ್ ಗ್ರೇಟ್ಫುಲ್. ನಾನು ಲಾಸ್ಟ್ ವೀಡಿಯೋಸಲ್ಲಿ ಯೂನಿವರ್ಸ್ ಅಥವಾ ಮ್ಯಾನಿಫೆಸ್ಟೇಷನ್ಸ್ ಬಗ್ಗೆ ಹೇಳೋ ವೀಡಿಯೋಸಲ್ಲಿ ನಾನು ಹೇಳಿರ್ತೀನಿ. ಫಸ್ಟ್ ನೀವು ಏನು ಮಾಡಬೇಕು ಅಂದರೆ ಗ್ರ್ಯಾಟಿಟ್ಯೂಡ್. ನಾವು ಏನೇ ಆಯಿತು ಅಂದರೂ ಒಂದು ಸಣ್ಣ ವಿಷಯಕ್ಕೂ ನಾವು ಗ್ರ್ಯಾಟಿಟ್ಯೂಡ್ ಆಗಬೇಕು. ನಮಗೆ ಸಡನ್ಲಿ ಒಂದು ಚಾಕ್ಲೇಟ್ ಸಿಗುತ್ತೆ, ಯು ಶುಡ್ ಬಿ ಗ್ರ್ಯಾಟಿಟ್ಯೂಡ್. ನಿಮ್ಗೆ ಅನ್ಸಿರುತ್ತೆ ಆವತ್ತು ಚಾಕ್ಲೇಟ್ ಸಿಗುತ್ತೆ ಅಂತ, ಇಲ್ಲ. ಸೊ ದಟ್ ಸಿಕ್ಕಿದೆ ಅಂದಮೇಲೆ ನೀವು ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ ಹೇಳಬೇಕು ಅಲ್ವಾ. ಫಸ್ಟ್ ಥಿಂಗ್ ನೀವು ಗ್ರ್ಯಾಟಿಟ್ಯೂಡ್ ಹೇಳೋದನ್ನ ರೂಢಿ ಮಾಡ್ಕೊಳ್ಳಿ. ಇವಾಗ ನಮ್ಮ ಮೇನ್ ಟಾಪಿಕ್ ಏಂಜಲ್ ನಂಬರ್ಸ್ ಬಗ್ಗೆ ಬರೋಣ. ಏಂಜಲ್ಸ್ ಆರ್ ಗೋಯಿಂಗ್ ಟು ಕಾಂಟ್ಯಾಕ್ಟ್ ವಿತ್ ಯು ಆ ಯೂನಿವರ್ಸಲ್ ಯೂನಿಕ್ ಕೋಡ್ಸ್. ಯೂನಿಕ್ ಕೋಡ್ಸ್ ಅಂತ ಹೇಳ್ತೀವಲ್ವಾ, ಅದೇ ಏಂಜಲ್ ನಂಬರ್ಸ್ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡೋದೇ ಈ ಥರ ಒಂದು ಯೂನಿಕ್ ಕೋಡ್ ಇರುತ್ತೆ. ಲೈಕ್ ನಮ್ಮ ಫೋನ್ ನಂಬರ್ ಹೇಗೆ ಯೂನಿಕ್ ಆಗಿರುತ್ತೋ ಹಾಗೆ ನಿಮ್ಮ ಲೈಫಲ್ಲಿ ಅಟ್ ಎನಿ ಕಾಸ್ಟ್ ಈ ನಂಬರ್ಸ್ನ ಒಂದಲ್ಲ ಒಂದು ಟೈಮಲ್ಲಿ ನೋಡಿರ್ತೀರ ತಾನೇ. ಒಂದು ಟೈಮಿಂಗ್ಸ್ ನೋಡೋದಲ್ಲಾಗಿರ್ಬೋದು ಅಥವಾ ಆ ದಿನದಲ್ಲಾಗಿರ್ಬೋದು, ನೀವು ಒಂದಲ್ಲ ಒಂದು ಟೈಮ್ ನೋಟಿಸ್ ಮಾಡಿರ್ತೀರ. ನೀವು ಲೈಫಲ್ಲಿ ಕುಗ್ಗೋಗಿರ್ತೀರಾ ಅಂತ ಅಂದ್ಕೊಳ್ಳಿ. ಆ ಟೈಮಲ್ಲಿ ಒಂದು ಸತಿ ಆದರೂ ಈ ಥರ ನಂಬರ್ಸ್ ನಿಮಗೆ ಸಿಕ್ತು ಅಂದರೆ ದ್ಯಾಟ್ ಯೂನಿವರ್ಸ್ ಈಸ್ ಗೋಯಿಂಗ್ ಟು ಟೆಲ್ ವಿತ್ ಯು ದಟ್ ನಾನಿದ್ದೀನಿ ನಿಮ್ಮ ಜೊತೆ, ಹೆದರ್ಕೋಬೇಡ ಅಂತ ಹೇಳೋದನ್ನೇ. ಸೊ ಅದು ಹೇಗೆ ಅಂತ ನಾನು ಒಂದೊಂದು ನಂಬರ್ನು ಬ್ರೀಫಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ, ಪೂರ್ತಿ ವಿಡಿಯೋ ನೋಡಿ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಮ್ಯಾನಿಫೆಸ್ಟೇಷನ್ ಅಂದರೆ ನೆನಪಾಗೋದೇ 1111. ಅಫ್ಕೋರ್ಸ್ 1111 ಅನ್ನೋದು ಒಂದು ಪವರ್ಫುಲ್ ಸ್ಪಿರಿಚುವಲ್ ಸಿಂಬಲ್ ವೇರ್ ಇಟ್ ಈಸ್ ಯೂಸ್ಡ್ ಫಾರ್ ಅಲೈನ್ಮೆಂಟ್, ಮ್ಯಾನಿಫೆಸ್ಟೇಷನ್ ಆ್ಯಂಡ್ ನ್ಯೂ ಬಿಗಿನಿಂಗೋಸ್ಕರ. ಅಲೈನ್ಮೆಂಟ್ ಅಂದ್ರೇನು, ನಮ್ಮ ಜೀವನ ಒಂದು ಅಲೈನಾಗಿ ಹೋಗಲಿ, ಅಥವಾ ಏನು ಕನ್ನಡದಲ್ಲಿ ಹೇಳ್ತಾರೆ ಲೈಕ್ ಒಂದೇ ಒಂದು ದಾರಿಯಲ್ಲಿ ಹೋಗ್ತಾ ಇರುತ್ತಲ್ವ, ಅದನ್ನು ಅಲೈನಾಗ ಅಂತ ಅಂತಾರೆ. ಮ್ಯಾನಿಫೆಸ್ಟ್ ಮಾಡೋದಕ್ಕೆ ಒಂದು ಒಳ್ಳೆ ಟೈಮಿಂಗ್ಸ್ 1111 ನೋಡಿದಾಗ ನೀವು ಏನೇ ಅಂದ್ಕೊಂಡ್ರೆ ಆಗುತ್ತೆ ಅನ್ನೋದು ಒಂದು ನಂಬಿಕೆ. ಆ್ಯಂಡ್ ಆಲ್ಸೋ ಆ ನ್ಯೂ ಬಿಗಿನಿಂಗ್, ಫಾರ್ ಅ ನ್ಯೂ ಬಿಗಿನಿಂಗ್ 1111 ಈಸ್ ಅ ಗುಡ್ ಥಿಂಗ್ಸ್. 1111 ನೋಡ್ತಿದ್ದೀರಾ ಅಂದರೆ ನಿಮ್ಮ ಲಕ್ ಅವತ್ತಿಂದ ಚೇಂಜ್ ಆಗ್ತಿದೆ ಅಂತ ಅರ್ಥ. ಇದಿಷ್ಟು 1111 ಬಗ್ಗೆ. ಆ್ಯಂಡ್ ಆಲ್ಸೋ ಡೋಂಟ್ ಸ್ಕಿಪ್ 1111 ನೋಡ್ತಿದ್ದೀರಾ ಅಂದರೆ ಕ್ವಿಕ್ಕಾಗಿ ಮ್ಯಾನಿಫೆಸ್ಟ್ ಮಾಡ್ಬೋದು. ನೀವೇನೇ ಮ್ಯಾನಿಫೆಸ್ಟ್ ಮಾಡಿದ್ರು ಡೆಫಿನೆಟ್ಲಿ ಆಗುತ್ತೆ ಅಂತ. ಲೈಕ್ ಇಫ್ ಯು ಆರ್ ಸೀಯಿಂಗ್ 1111, ನಿಮ್ಮ ಮೈಂಡಲ್ಲಿ ಏನೋ ಓಡ್ತಿದೆ ಅಂದರೆ ಪರ್ಫೆಕ್ಟ್ ತಗೊಳ್ತೀರಾ ಅಥವಾ ನಿಮ್ಗೆ ಅದು ಸಿಗುತ್ತೆ ಅಂತ ಅರ್ಥ. ನೆಕ್ಸ್ಟ್ 999. ಸೊ ಡೇಟ್ ಆಗಿರ್ಬೋದು, ಇಲ್ಲ 999 ಅಥವಾ ನೀವು ನೋಡೋವಂಥ ಟೈಮಿಂಗ್ಸ್ 999 ಅಂತ ಟೈಮಿಂಗ್ಸ್ ನೋಡ್ತೀರಾ ಅಂತ ಅಂದ್ಕೊಳ್ಳಿ. ಇದು ಆಪರ್ಚುನಿಟೀಸ್ನ ಕ್ರಿಯೇಟ್ ಮಾಡಲ್ಲ, ಬದಲಿಗೆ ನಿಮ್ಮ ವರೀಸ್ನ ರಿಲೀಸ್ ಮಾಡುತ್ತೆ. ಅಂದರೆ ನೀವು 999 ನೋಡ್ತಿದ್ದೀರಾ ಅಂದರೆ ಯು ಶುಡ್ ಸೇ ಟು ದ ಯೂನಿವರ್ಸ್, ಐ ಆಮ್ ರಿಲೀಸಿಂಗ್ ಆಲ್ ದ ನೆಗೆಟಿವಿಟಿ, ಆಲ್ ದ ನನ್ನ ಲೈಫಲ್ಲಿ ನಡೀತಿರುವಂತಹ ಎಲ್ಲ ಒಂದು ಕಹಿ ಘಟನೆಗಳನ್ನ ನಾನು ರಿಲೀಸ್ ಮಾಡ್ತಿದ್ದೀನಿ. ಇಟ್ಸ್ ಟೈಮ್ ಟು ಸ್ಟಾರ್ಟ್ ಅ ನ್ಯೂ ಜರ್ನಿ, ವ್ರ್ಯಾಪ್ ಅಪ್ ಲಾಸ್ ಎಂಡ್ಸ್ ಆ್ಯಂಡ್ ಲೆಟ್ ಗ್ರೂವ್ ವಾಟ್ ಡಸ್ ನಾಟ್ ಸರ್ವ್ ಯು. ಪ್ರಿಪೇರ್ ಫಾರ್ ದ ನೆಕ್ಸ್ಟ್ ಲೆವೆಲ್ ವೆನ್ ಯು ಸಿ ದಿಸ್ ನಂಬರ್. Next 777, the number itself a lucky number which brings so much of luck into your life. So ಈ ನಂಬರ್ ನಿಮ್ಮ ಲೈಫ್ಗೆ ಸೋ ಮಚ್ ಆಫ್ ಲಕ್ನ ತಂದುಕೊಡುತ್ತೆ ಅಂತ ಅರ್ಥ. 777 itself a lucky number. ಸೊ ಎಲ್ಲರದ್ದು ನೋಡಿದ್ದೀರಾ 7 ಅಂತ ಇರೋ ನಂಬರ್ಸ್ ಎಲ್ಲ ಲಕ್ಕಿ ಲಕ್ಕಿ ಲಕ್ಕಿ. ಸೊ ದೇ ಆರ್ ದ ಲಕ್ಕಿ ಫೆಲೋಸ್ itself. By birth they had the love key like me. Of course my date of birth also from 7 itself. So I call myself as so lucky. ನಿಮ್ಮನ್ನು ನೀವು ಯಾವಾಗ ಲಕ್ಕಿ ಅಂತ ಅನ್ಕೋತಿರೋ, ಸೊ ದ್ಯಾಟ್ ಮೂಮೆಂಟ್ ಆನ್ವರ್ಡ್ಸ್ ನಿಮ್ಮ ಲೈಫ್ ನಿಜವಾಗ್ಲೂ ಲಕ್ಕಿ ಆಗಿ ಟರ್ನ್ ಆಗುತ್ತೆ. ಲಕ್ ನಿಮ್ಮ ಹತ್ರನೇ ಬರುತ್ತೆ. ಮಾಡಬೇಕಾಗಿರೋದು ಇಷ್ಟೇ. ಈ ನಂಬರ್ನ ನೋಡಿದಾಗ ಒಂದ್ಸತಿ ನೀವು ನಿಮ್ಮ ಮನಸ್ಸಲ್ಲಿ ಅನ್ಕೊಡಿ, ಐ ಆಮ್ ಸೋ ಲಕ್ಕಿ, ನನಗೆಲ್ಲ ಒಳ್ಳೇದೇ ಆಗ್ತಿದೆ ಅಲ್ವಾ ಅಂತ. ಇಷ್ಟೇ ಸಾಕು. 7 ನಂಬರ್ ಲಕ್ನ ತೋರಿಸಿದ್ರೆ 8 ನಂಬರ್ ಅಬಂಡೆನ್ಸ್ನ ತೋರಿಸುತ್ತೆ. ಅಬಂಡೆನ್ಸ್ ಅಂದರೆ ದುಡ್ಡು ನಿಮ್ಮನ್ನ ಹುಡಿಕೊಂಡು ಬರ್ತಿದೆ ಅಂತ ಅರ್ಥ. 8 ಗಂಟೆ 8 ನಿಮಿಷ 8 ಸೆಕೆಂಡ್ ನೀವೇನಾದರೂ ನೋಡಿದ್ರಿ ಅಂದರೆ ಅಫ್ಕೋರ್ಸ್ ನಿಮ್ಮನ್ನ ಹುಡಿಕೊಂಡು ದುಡ್ಡು ಬರ್ತಿದೆ. ಏಂಜಲ್ಸ್ ಆರ್ ಗೋಯಿಂಗ್ ಟು ಸೇ ದಟ್ ನೀನು
ಪ್ರಾಸ್ಪರಿಟಿನ ಅಟ್ರ್ಯಾಕ್ಟ್ ಮಾಡ್ತಿದ್ಯಾ, ಅಬೆಂಡೆನ್ಸ್ನ ಅಟ್ರ್ಯಾಕ್ಟ್ ಮಾಡ್ತಿದ್ಯಾ ಅಂತ ನಿಮ್ಮ ಯೂನಿವರ್ಸ್ ಹೇಳುತ್ತೆ. ಸೊ ದಟ್ ನಾನು ಹೇಳೋದೇನಪ್ಪ ಅಂದರೆ ನಿಮಗೆ ಸಡನ್ಲಿ ಅಮೌಂಟ್ ಬರೋದಿರುತ್ತೆ, ಲೈಕ್ ದುಡ್ಡು ಬರಬೇಕಂತ ಅಂದ್ಕೊಂಡಿರ್ತೀರ, ಬರುತ್ತೋ ಬರಲ್ವೋ ಅಂತ ಫುಲ್ ಡೌಟಲ್ಲಿ ಇರ್ತೀರಾ ಅಂತ ಅಂದ್ಕೊಳ್ಳಿ. ಆ ಮೂಮೆಂಟಲ್ಲಿ ನೀವೇನಾದ್ರು ಈ 888ನ ನೋಡಿದ್ರೆ ದಟ್ ಯೂನಿವರ್ಸ್ ಆರ್ ಗೋಯಿಂಗ್ ಟು ಸೇ ನಿಮಗೆ ದುಡ್ಡು ಬರುತ್ತೆ ಅಂತ. ಥ್ರೂ ದಿಸ್ ನಿಮಗೆ ಯೂನಿವರ್ಸ್ ಏನಂತ ಹೇಳುತ್ತೆ ಅಂದರೆ ನಿನ್ನ ಲೈಫಲ್ಲಿರೋ ಈ ಸ್ಟ್ರಗಲ್ಸ್, ದುಡ್ಡಿನ ವಿರುದ್ಧ ಏನು ನೀನು ಸ್ಟ್ರಗಲ್ ಮಾಡ್ತಿದ್ಯಾ ಆ ಸ್ಟ್ರಗಲ್ಸ್ ಎಲ್ಲ ಹೋಗುತ್ತೆ, ನಿನ್ನ ಲೈಫ್ಗೆ ಈಸಿಯಾಗಿ ದುಡ್ಡು ಬರುತ್ತೆ. ಲೈಕ್ ಯಾರೋ ನಿಮಗೆ ದುಡ್ಡು ಕೊಡಬೇಕಾಗುತ್ತೆ, ಸಡನ್ನಾಗಿ ಅವ್ರಿಗೆ ದುಡ್ಡು ಕೊಡ್ಬೋದೇನೋ, ಇದೆ ಅಲ್ವಾ ಯೂನಿವರ್ಸಲ್ ಮೆಸೇಜ್ ಅಂದರೆ. ಸೊ ದಟ್ ಬಿ ಹ್ಯಾಪಿ ಆರ್ ಬಿ ಹ್ಯಾಪಿ. 555 ಇದು ಕೂಡ ಒಂದು ಪವರ್ಫುಲ್ ಏಂಜಲ್ ನಂಬರ್. ಇದು ಬೇಕಂದರೆ ನಿಮ್ಮ ಲೈಫ್ನೇ ಟರ್ನ್ ಮಾಡುವಂತಹ ಒಂದು ಏಂಜಲ್ ನಂಬರ್ ಆಗಿರುತ್ತೆ. ದ ಪೀರಿಯಡ್ ಆಫ್ ಗ್ರೋತ್ ಆ್ಯಂಡ್ ಚೇಂಜಸ್ ಇನ್ ಯೋರ್ ಲವ್ ಲೈಫ್. ನಿಮ್ಮ ಲವ್ ಲೈಫಲ್ಲಿ ಚೇಂಜಸ್ ಆಗುತ್ತೆ ಅನ್ನೋದಾದರೆ 555ನ ನೀವು ಆಟೋಮೆಟಿಕ್ಲಿ ನೋಡಿರ್ತೀರಾ ಅಂತ ಅರ್ಥ. ಸೊ ದಟ್ ನಿಮ್ಗೇನಾದರೂ ನಿಮ್ಮ ಲೈಫಲ್ಲಿ ಚೇಂಜಸ್ ಆಗಬೇಕು ಅಂತ ಅಂದ್ಕೊಂಡ್ರೆ ಒಂದಿನ ಅಂದ್ಕೊಳ್ಳಿ, ನಾನೇನಾದ್ರು ಸಡನ್ಲಿ 555ನ ನೋಡಿದ್ರೆ ನನ್ನ ಲೈಫ್ ಚೇಂಜ್ ಆಗುತ್ತೆ ಅಂತ. ಅಫ್ಕೋರ್ಸ್ ನೀವೇನಾದರೂ ನೋಡಿದ್ರಿ ಅಂದರೆ ಪಕ್ಕ ನಿಮ್ಮ ಲೈಫಲ್ಲಿ ಚೇಂಜಸ್ ಆಗುತ್ತೆ ಅಂತ ಅರ್ಥ. ಬೇಸಿಕ್ಲಿ ಫ್ರಮ್ ದ ಲವ್ ಲೈಫ್. ಅಟ್ ಲಾಸ್ಟ್ ಐ ಆಮ್ ಗೋಯಿಂಗ್ ಟು ಸೇ ಈಸ್ ಬಿ ಕೈಂಡ್, ಬಿ ಹಂಬಲ್, ಬಿ ಗ್ರ್ಯಾಟಿಟ್ಯೂಡ್ ಅಷ್ಟೇ. ನೀವೇನೇ ನೋಡಿದ್ರು ಏನೇ ತಿಂದರೂ ಎಲ್ಲದಕ್ಕೂ ನೀವು ಒಂದು ಕೃತಜ್ಞತೆ ತಿಳಿಸಿ ಯೂನಿವರ್ಸ್ಗೆ. ಅಥವಾ ಲೈಕ್ ಮುಂಚೆ ಎಲ್ಲ ದೊಡ್ಡವ್ರು ಇರ್ತಿದ್ರು, ಅಪ್ಪ ಅಮ್ಮಂಗೆ ಥ್ಯಾಂಕ್ಸ್ ಹೇಳು ಅಂತ, ಹಾಗೆ ಒಂದು ಕೃತಜ್ಞತೆ ಲೈಕ್ ಥ್ಯಾಂಕ್ಸ್ ಅಂತ ಹೇಳಿ ಯೂನಿವರ್ಸ್ಗೆ, ಒಂದು ಗ್ರ್ಯಾಟಿಟ್ಯೂಡ್ ತೋರಿಸಿ ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್. ನೀವೆಷ್ಟು ಯೂನಿವರ್ಸಿಗೆ ಕೊಡ್ತೀರೋ ಅದ್ರ 10ರಷ್ಟು ಯೂನಿವರ್ಸ್ ನಿಮಗೆ ಕೊಡ್ತಾರೆ, ಅಂದರೆ ಪಾಸಿಟಿವಿಟಿ. ಸೊ ನೀವು ಯಾವಾಗಲೂ ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು, ಅದೇ ಮೇನ್ ಥಿಂಗ್. ಆವಾಗ ಪಾಸಿಟಿವ್ ಆಗಿ ಯೋಚನೆ ಮಾಡಿದಾಗ ನಿಮಗೆ ಬರೋದೆಲ್ಲ ಪಾಸಿಟಿವಿಟಿಯಾಗಿರುತ್ತೆ. ಹಾಗೆ ನಿಮ್ಗೆ ಏನು ಸಿಕ್ಕಿದ್ರು, ಏನು ತಿಂದರು, ಏನು ಮಾಡಿದ್ರು, ಲೈಕ್ ಎಲ್ಲದೂ ಯೂನಿವರ್ಸಲ್ ಡಿಸಿಷನ್ನೇ, ಯಾವುದು ನಿಮ್ಮ ಡಿಸಿಷನ್ ಅಲ್ಲ. ಸೊ ಅದಕ್ಕೆ ನೀವು ಯಾವಾಗಲೂ ಯೂನಿವರ್ಸಿಗೆ ಥ್ಯಾಂಕ್ ಯು ಸೋ ಮಚ್ ಆಗಿ ಹೇಳಬೇಕು. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಟೈಮ್ ಹೇಳಿ. ಸೊ ನಾನು ಹೇಳೋದೇನಂದ್ರೆ ಪ್ರತಿನಿತ್ಯ ನೀವು ಮಲಗೋಕೆ ಮುಂಚೆ ಅಥವಾ ಬೆಳಗ್ಗೆ ಎದ್ದಾಗ ಎವ್ರಿ ಟೈಮ್ ಥ್ಯಾಂಕ್ ಯು ಅಂತ ಹೇಳ್ಕೊಳ್ಳಿ, ಸಾಕು ಅಷ್ಟೇ. ಯೂನಿವರ್ಸ್ಗೆ ಬೇರೆ ಏನು ಬೇಡ, ನೀವು ತೋರಿಸೋ ಒಂದು ಗ್ರ್ಯಾಟಿಟ್ಯೂಡೇ ಸಾಕು. ಐ ಹೋಪ್ ನಾನು ನಿಮಗೆ ಆದಷ್ಟು ಅರ್ಥ ಮಾಡಿಸಿದ್ದೀನಿ ಅಂತ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇದೇ ರೀತಿಯಾದ ವೀಡಿಯೋಸ್ಗೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಸಪೋರ್ಟ್ ಮಾಡೋಕ್ಕೆ ಹೇಳಿ. ಎಲ್ಲರಿಗೂ ಯೂನಿವರ್ಸ್ ಒಳ್ಳೇದು ಮಾಡಲಿ. ಹಾಗೆ ನೆಕ್ಸ್ಟ್ ವಿಡಿಯೋ ಏನು ಬೇಕು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಯೂನಿವರ್ಸಲ್ ನಂಬರ್ ಬಗ್ಗೆ ಹೇಳಿದ್ದೀನಾಯಿತು. ಇನ್ನು ನೆಕ್ಸ್ಟ್ ಒಂದು ಇಂಪಾರ್ಟೆಂಟ್ ಮೆಸೇಜ್ ಇದೆ, ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಪಕ್ಕ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.